ಓಹೋ, ಇಬ್ರು ಬಂದ್ಬಿಟ್ರು ಅನ್ಸುತ್ತೆ. ಏನ್ ಮಾಡೋದು? ಬೈ ಗಾಡ್ಸ್ ಗ್ರೇಸ್ ಎಲ್ಲ ಇಷ್ಟರಲ್ಲೇ ಮುಗೀತಲ್ಲ. ಹೌದು, ಪ್ರಕೃತಿಗೇನಾದ್ರೂ ಆಗಿದ್ರೆ ಬಹುಶಃ ನನ್ನನ್ನು ನಾನೇ ಕ್ಷಮಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಸಿಂಧು ಅವರೇ, ಹಾಗೆಲ್ಲ ಯಾಕೆ ಅನ್ಕೋತೀರಾ? ನನ್ನ ಅಕ್ಕನಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿದ್ದು. ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತಾಡಾಗಿದೆ. ಮತ್ತೆ ಅದೇ ಮಾತಾಡಿದ್ರೆ ನಿಮಗೆ ಹರ್ಟ್ ಆಗುತ್ತೆ. ಸಿಂಧು ಅವರೇ, ಇನ್ವೆಸ್ಟರ್ಸ್ ಮುಂದೆ ನೀವು ಕೊಡೋ ಪ್ರೆಸೆಂಟೇಷನ್ ಹೇಗಿರಬೇಕು ಅಂದ್ರೆ ಅವ್ರ ಪ್ರಾಜೆಕ್ಟ್ ನೋಡಿದ ಕೂಡಲೇ ಒಪ್ಕೊಂಡ್ಬಿಡ್ಬೇಕು. ಸಾರಿ, ಈ ಟೈಮಲ್ಲಿ ನಿಮಗೆ ಹಾಗೇನೂ ಇಲ್ಲ ವಿರಾಟ್, ನನಗೆ ಸ್ವಲ್ಪ ತಲೆ ನೋವ್ತಿದೆ. ನನಗೂ ಅಷ್ಟೆ. ಒಂದು ಕೆಲಸ ಮಾಡಿ, ನೀವು ಕಾಫಿ ಮಾಡ್ಕೊಂಬನ್ನಿ, ನಾನು ಆಫೀಸಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೋತೀನಿ. ಸರಿ. ಅಂದಾಗೆ ಸಿಂಧು ಅವರೇ, ಪೆನ್ಡ್ರೈವಲ್ಲಿ PPTs ಎಲ್ಲ ಸೇವ್ ಮಾಡಿದ್ದೀರಾ ತಾನೆ? ಹಾ, ಎಲ್ಲ ಸೇವ್ ಮಾಡಿದ್ದೀನಿ, ಚೆಕ್ ಮಾಡ್ಕೋತೀರಾ? ನೀವು ಮಾಡಿರೋ PPTಯಲ್ಲಿ ಕರೆಕ್ಷನ್ ಇರಲ್ಲ ಬಿಡಿ. ನೀವು ಹೋಗಿ ಸ್ಟ್ರಾಂಗ್ ಆಗಿರೋ ಕಾಫಿ ಮಾಡ್ಕೊಂಬನ್ನಿ. ನಾನು ಎಲ್ಲ ರೆಡಿ ಆಗಿದೆಯಾ ಅಂತ ಆಫೀಸಿಗೆ ಕಾಲ್ ಮಾಡಿ ವಿಚಾರಿಸ್ತೀನಿ. ಸರಿ. ಹೆದ್ರುಕೊಂಡ್ಬಿಟ್ಯಾ? ಮಾತಾಡ್ದೆ ಹೀಗೆ ನಿಂತಿದ್ರೆ ಭಯ ಆಗಲ್ವಾ? ನನ್ಗೂ ಸೇರ್ಸಿ ಕಾಫಿ ಕೊಡು. ಇವತ್ತು ವಿರಾಟ್ ಜೊತೆ ಆಫೀಸ್ಗೆ ಹೋಗಿ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಕೊಡ್ತಿದ್ಯಾ? ವಿಷಯ ಗೊತ್ತಿದ್ಮೇಲೂ ಯಾಕೆ ಕೇಳ್ತಿದ್ಯಾ? ಇವತ್ ನೀನೇ ಅಲ್ವಾ? ಹೌದು, ನಾನೇ ಪ್ರೆಸೆಂಟೇಷನ್ ಕೊಡ್ತಿರೋದು. ಕೊಡ್ಬಾರ್ದು. ನೀನ್ ಯಾವುದೇ ಕಾರಣಕ್ಕೂ ಆಫೀಸ್ಗೆ ಹೋಗ್ಬಾರ್ದು ಸಿಂಧು. ನಾನ್ಯಾಕೆ ಆಫೀಸಿಗೆ ಹೋಗ್ಬಾರ್ದು? ಪ್ರಶ್ನೆ ಕೇಳೋದನ್ನ ಯಾವಾಗ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ಯೋ ಅವಾಗ್ಲೇ ಕಳ್ಕೊಂಡ್ಬಿಟ್ಟಿದ್ಯಾ ಸಿಂಧು. ಯಾಕೆ ಮತ್ತೆ ಮತ್ತೆ ನಾನು ನೆನ್ಪು ಮಾಡ್ಬೇಕಾ? ಇಶಾನಿ, ಈ ಪ್ರಾಜೆಕ್ಟು ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೀನ್ ಹೋಗ್ಬಾರ್ದು ಅಷ್ಟೆ. ನೀನ್ ಆಫೀಸ್ಗೇನಾದ್ರೂ ಹೋದ್ರೆ ಅಲ್ಲಿ ನೀನ್ ಬಿಸ್ನೆಸ್ ಸಿಚುವೇಶನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀಯ. ನಿನ್ ಪ್ರೆಸೆಂಟೇಷನ್ ಸ್ಕಿಲ್ ನೋಡಿ ವಿರಾಟ್, ಅಬ್ಬಬ್ಬಾ ನನ್ ಹೆಂಡತಿ ಸೂಪರ್ ಅಂತ ಕೊಂಡಾಡೋದು ನನಗಿಷ್ಟ ಇಲ್ಲ. ಆಮೇಲೆ ನಿನ್ನಿಂದಾನೇ ಈ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಸಿಕ್ತು ಅಂತ ನನ್ನ ವೀರ್ ಯಾವುದೇ ಕಾರಣಕ್ಕೂ ಅನ್ಕೋಬಾರ್ದು. ಅದಕ್ಕೆ ನೀನ್ ಹೋಗ್ಬಾರ್ದು. ಹಾಗೆ ನೀನ್ ಆಫೀಸಿಗೆ ಬರಲ್ಲ ಅಂತ ಹೇಳಿದ್ರೆ ವಿರಾಟ್ ನಿನ್ ಮೇಲೆ ಕೋಪ ಮಾಡ್ಕೋತಾನೋ ಇಲ್ವೋ ಅಂತ ನನ್ನ ಕಣ್ಣಾರೆ ನೋಡ್ಬೇಕು. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ನ ನನಗಿಂತ ವಿರಾಟೇ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಮತ್ ನಾನ್ ಮೀಟಿಂಗ್ ಹೋಗದೆ ಇದ್ರೂ ನನ್ ಮೇಲೆ ವಿರಾಟ್ ಏನ್ ಕೋಪ ಮಾಡ್ಕೊಳ್ಳಲ್ಲ. ಹೌದಾ?